ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ತಮ್ನೇಲ್ ನೋಡಿ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಸೊ ಹೌದು ಫ್ರೆಂಡ್ಸ್, ನಾನು ಹೇಳಿದ್ದೆ ಅಲ್ಲ, ಕಳೆದ ಒಂದು ವ್ಲಾಗ್ನಲ್ಲಿ ಹೇಳಿದ್ನಲ್ಲ. ಸೊ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿ ಫಸ್ಟ್ ನಾನು ಏನು ಮಾಡಿದ್ದೆ ಅಂದರೆ ನಾನು ಚಿನ್ನದ ಕಿವಿಯೋಲೆ 8 ಗ್ರಾಮ್ನಲ್ಲಿ ತೊಗೊಂಡಿದ್ದೀನಿ ಅಂತ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ. ಸೊ ಅದು ನನಗೆ ಸಕ್ಸಸ್ ಆದಾಗ ಒಂದು ಕಿವಿ ಓಲೆನೂ ತೊಗೊಂಡಿದ್ದೆ. ಆಲ್ರೆಡಿ ನನ್ನ ಒಂದು ವ್ಲಾಗ್ನಲ್ಲಿ ನಿಮಗೆ ಅದನ್ನು ತೋರಿಸಿದ್ದೀನಿ. ಸೊ ನಾನು ನಿಮ್ಮ ಹತ್ರ ಹೇಳಿದೆ, ಅದಕ್ಕೆ ಕೆಳಗಡೆ ಬೀಡ್ಸ್ ಎಲ್ಲ ನಾನು ಮೈಸೂರಿಗೆ ಹೋದಾಗ ಅಲ್ಲಿ ಆಚಾರಿ ಕೈಲಿ ಮಾಡಿಸ್ಕೋತೀನಿ ಅಂತ ಹೇಳಿದ್ದಲ್ಲ. ಸೊ ಅದ್ರ ಕೆಳಗಡೆ ಎಲ್ಲ ಬೀಡ್ಸ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಿಕಾಸ್ ನಿಮಗೂ ಇದು ಯೂಸ್ಫುಲ್ ಕಂಟೆಂಟೇ ಆಗಲಿ ಅಂತ. ಬಿಕಾಸ್ ನಿಮಗೂ ಒಂದು ಐಡಿಯಾ ಸಿಗುತ್ತೆ. ಚಿಕ್ಕದಾಗಿರುವ ಓಲೆಗೆ ಆ ಥರ ಎಲ್ಲ ಮಾಡಿಸಿದ್ರು ಎಷ್ಟು ದೊಡ್ಡದಾಗಿ ಬ್ರಾಡಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನು ಗೊತ್ತಾ, ನಾವು ಯಾವಾಗಲೂ ಅಷ್ಟೇ, ನಮ್ಮ ಹತ್ರ ಯಾವ ಓಲೆ ಇರುತ್ತೋ ಕೆಳಗಡೆ ಎಲ್ಲ ಬೀಡ್ಸ್ಗಳು ಇಟ್ಕೊಂಡಾಗ ಒಂದು ಸ್ವಲ್ಪ ನೋಡೋಕ್ಕೂ ಬ್ರಾಡಾಗಿ ಕಾಣುತ್ತೆ. ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ಸೊ ಅದು ಒಂದಾಯಿತು. ಸೊ ಇನ್ನೊಂದು ಮೇನ್ ಪಾಯಿಂಟಿಗೆ ಬರ್ತೀನಿ. ಸೊ ನಾನು ನಿಮ್ಮ ಹತ್ರ ಹೇಳಿದ್ದೆಲ್ಲ, ಅದಾದ ತಕ್ಷಣವೇ ನಾನು ಇನ್ನೊಂದು ವಾಟರ್ ಮ್ಯಾನಿಫೆಸ್ಟೇಷನ್ದು ಮಾಡ್ತಾಯಿದ್ದೆ. ಏನು ಅಂದರೆ, ನಾನು 10 ಗ್ರಾಮ್ ಚಿನ್ನದ ನೆಕ್ಲೆಸ್ ತೊಗೊಂಡಿದ್ದೀನಿ ಅಂತ. ಸೊ ಅದು ಸಕ್ಸಸ್ ಆಯಿತು. ಸೊ ಅದ್ರ ಬಗ್ಗೆ ಇವಾಗ ವಿಡಿಯೋ ಮಾಡ್ತಾ ಇರೋದು ನಾನು. ಸೊ ನಾನು ಯಾವ ಒಂದು ನೆಕ್ಲೆಸ್ಸು ತೊಗೊಂಡಿದ್ದೀನಿ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಓಕೆನಾ? ಈ ವ್ಲಾಗ್ನಲ್ಲಿ. ಸೊ ಇದ್ರ ಜೊತೆಗೇ ನಾನು ಒಂದು ಕಿವಿ ಓಲೆಗಳದ್ದು ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಅಂದರೆ ನಂದು ಇದು ಗೋಲ್ಡ್ ಜ್ಯುವೆಲ್ರಿದು ಒಂದು ಸ್ವಲ್ಪ ಫ್ಯಾನ್ಸಿ ಲುಕ್ ಇರುವಂತಹ ಚಿನ್ನದ ಕಿವಿ ಓಲೆನೂ ತೋರಿಸ್ತೀನಿ. ಸೊ ನಿಮಗೆ ಇದೊಂದು ಇಂಟ್ರೆಸ್ಟಿಂಗ್ ವ್ಲಾಗೇ ಆಗಿರುತ್ತೆ. ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ನಿಮಗೆ ನಾನು ಟಿಪ್ಸನ್ನು ಕೊಡ್ತೀನಿ. ಬಿಕಾಸ್ ನಾನು ಮ್ಯಾನಿಫೆಸ್ಟೇಷನು, ವಾಸ್ತು ಟಿಪ್ಸ್ ಎಲ್ಲ ನಾನು ಹೇಳೋದ್ರಿಂದ ಸೊ ನಿಮಗೂ ಅದು ಯೂಸ್ಫುಲ್ ಆಗಲಿ. ಯಾವೆಲ್ಲ ರೀತಿ ನಾವು ಮಾಡಿದ್ರೆ ಬೇಗ ನಮಗೆ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದರಿಂದ ಬನ್ನಿ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದೇ ನನ್ನ ಒಂದು ನೆಕ್ಲೆಸ್ಸು. ಓಕೆನಾ? ಸೊ ನಾನು ತೊಗೊಂಡಿರುವಂತಹ 10 ಗ್ರಾಮ್ ಚಿನ್ನದ ನೆಕ್ಲೆಸ್, ಅಂದರೆ ಇದು 10.5 ಆಯಿತು, 10.5 ಗ್ರಾಮ್ ಆಯಿತು. ಸೊ ಅದರದ್ದು ನಾನು ವೇರ್ ಮಾಡೋನು ತೋರಿಸ್ತೀನಿ. ಸೊ ಯಾವ ಥರ ಇದೆ ಅಂತ. ಒಂಥರ ನಾಗರ ಥರ ಬರುತ್ತೆ ನೋಡಿ. ಮತ್ತು ಇದು ನಂದು ಓಲೆ, ಬೀಡ್ಸ್ ಎಲ್ಲ ಹಾಕಿರೋದು. ಸೊ ನಾನು ತೋರಿಸ್ತೀನಿ ಆಮೇಲೆ ನಿಮಗೆ ಸರಿಯಾಗಿ. ಸೊ ಏನು ಅಂದರೆ, 10.5 ಗ್ರಾಮಲ್ಲಿ ನಾನು ತೊಗೊಂಡಿರೋದು 10 ಗ್ರಾಮ್ಸ್ದು ಚಿನ್ನದ ನೆಕ್ಲೆಸ್ ತೊಗೊಂಡಿದ್ದೀನಿ ಅಂತ ನಾನು ಮಾಡಿದ್ನಲ್ಲ. ಸೊ ಅಷ್ಟಕ್ಕೆ ಆಗುವಷ್ಟಂತಹ ಅಮೌಂಟ್ ನನಗೆ ಅಡ್ಜಸ್ಟ್ ಆಗಿತ್ತು. ಸೊ ಅದು ಹೆಂಗಾಗಿತ್ತು ಅಂದರೆ, ನಂದು ಒಂದು ಓಲೆ ಇದು ಚಿನ್ನದ ಒಂದು ಉಂಗುರ ನಂದು ಕಟ್ಟಾಗ್ಬಿಟ್ಟಿತ್ತು. ನಂದೊಂದು KSIC ಸಿಲ್ಕ್ ಸ್ಯಾರೀಸ್ ಅಂತ ನಂದೊಂದು ಬ್ಲಾಗ್ ಮಾಡಿದ್ದೀನಿ ನೋಡಿ. ಅದರಲ್ಲಿ ನಾನು ತೋರಿಸಿದ್ದೀನಿ ನಿಮ್ಗೊಂದು ಆಮೆದು ಒಂದು ಉಂಗುರ ಕಟ್ಟಾಗಿತ್ತು ನಂದು. ಸೊ ನೆನಪಿರ್ಬೋದು ನಿಮಗೆ, ಅಥವಾ ಹೊಸ್ದಾಗಿ ನೋಡೋರು ಬೇಕಾದ್ರೆ ನಂದು ಆ ಬ್ಲಾಗ್ನ ಚೆಕ್ ಮಾಡ್ಬೋದು. ಸೊ ಅದರಲ್ಲಿ ನಾನು ತೋರಿಸಿದ್ದೀನಿ ನಂದು ಆಮೆದು ಒಂದು ಉಂಗುರ ಕಟ್ಟಾಗಿತ್ತು. ಸೊ ನಾನು ಅದು ಕೊಟ್ಟು ಬೇರೆದು ಮಾಡಿಸ್ತೀನಿ ಅಂತ. ಸೊ ನಾನು ಅಂದ್ಕೊಂಡೆ ಉಂಗುರಸ್ ಅಂದರೆ ರಿಂಗ್ಸ್ ತುಂಬ ಆಲ್ರೆಡಿ ನನ್ನ ಹತ್ರ ಇರೋದ್ರಿಂದ ಸುಮ್ಮನೆ ಯಾಕೆ ರಿಂಗಿಗೆ ಹಾಕ್ಬೇಕು ಅಂತ, ಹೆಂಗಿದ್ರು ಇದು ನೆಕ್ಲೆಸ್ದು ತೊಗೋಬೇಕು ಅಂತ ಅದೇ ಒಂದು ಥಾಟ್ ಇತ್ತಲ್ವ. ಸೊ ಮ್ಯಾನಿಫೆಸ್ಟೇಷನ್ ಬೇರೆ ಮಾಡ್ತಾಯಿದ್ದೆ. ಸೊ ನಂದು ಏನಾಯಿತು ಅಂದರೆ, ಒಂದು ಚೀಟಿ ನಾನು ಹಾಕಿರೋದು ಆ ಡೇಟಲ್ಲಿ ಅಡ್ಜಸ್ಟ್ ಆಯಿತು ನನಗೆ. ಸೊ ಅದನ್ನೇ ಹೇಳೋದು, ಅದು ಯಾವ ರೀತಿಲಿ ಬೇಕಾದ್ರೆ ನಿಮಗೆ ಮನಿ ಕಲೆಕ್ಟ್ ಆಗುತ್ತೆ. ಸೊ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ನಂದು ಇವಾಗ ಹೊರಗಡೆನೂ ಹೋಗಿ ನಂದು ವರ್ಕ್ಶಾಪ್ಸ್ ಎಲ್ಲ, ಇವೆಂಟ್ ವರ್ಕ್ಶಾಪ್ಸ್ ಎಲ್ಲ ತೊಗೊತಾ ಇರ್ತೀನಿ. ಪ್ಲಸ್ ನಂದು ಮನಿದು ಮೇಂಟೆನೆನ್ಸ್ದು ದುಡ್ಡು ಸಿಗುತ್ತೆ. ಮತ್ತು ಹಸ್ಬೆಂಡು ನನಗೆ ಪಾಕೆಟ್ ಮನಿ ಎಲ್ಲ ಕೊಡ್ತಾರೆ. ಸೊ ಎಲ್ಲನೂ ಕಲೆಕ್ಟ್ ಆಗಿರುತ್ತಲ್ವ. ಸೊ ಅದರಲ್ಲಿ ನಾವೆಲ್ಲ ಸೇವಿಂಗ್ಸ್ ಎಲ್ಲ ಮಾಡಿ ನಾನು ಚೀಟಿ ಹಾಕ್ತಾಯಿದ್ದೆ. ಸೊ ನಂದೇನು ಅಂದರೆ, ಒಂದು 2-3 ಚೀಟಿಗಳ ಥರ ಹಾಕಿರೋದು. ಅದರಲ್ಲಿ ಒಂದು ಬೇರೆ ಬೇರೆ ಟೈಮಲ್ಲಿ ಹಾಕಿರ್ತೀನಿ, ಒಂದೇ ಟೈಮಲ್ಲಿ ಹಾಕಿರಲ್ಲ. ಸೊ ಅದು ಈ ತಿಂಗಳಲ್ಲಿ ಕ್ಲಿಕ್ ಆಗಿತ್ತು. ಸೊ ಅದು ಇದು ಎಲ್ಲ ಸೇರಿ ನಾನು ವಾಸವಿ ಜ್ಯುವೆಲರ್ಸ್ ಹತ್ರನೇ ತೊಗೊಂಡಿದ್ದು. ಓಕೆನಾ? ಸೊ 10.5 ಗ್ರಾಮ್ ಅಂದ್ಕೊಡಿ. 10.5 ಅಂದರೆ ಅವರು ಆಲ್ಮೋಸ್ಟ್ 10.5 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದಾರೆ. ಸೊ ಒಂದು ಸ್ವಲ್ಪ ಡಿಸ್ಕೌಂಟೂ ಮಾಡಿಕೊಟ್ರು. ಸೊ ವೇರ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಇದೇ ನಂದು ಓಲೆ, ನಿಮಗೆ ತೋರಿಸಿದ್ದೆ ಆಲ್ರೆಡಿ ನಂದೊಂದು ವ್ಲಾಗ್ನಲ್ಲಿ. ಸೊ ಇದು ನಾನು ಒಂದು 7 ಗ್ರಾಮ್ಸಲ್ಲಿ ತೊಗೊಂಡಿದ್ದೆ. ನಾನು ನಿಮಗೆ ಹೇಳಿದ್ದೆ ಅಲ್ಲ, ನಾನು 8 ಗ್ರಾಮ್ ಚಿನ್ನದ ಕಿವಿ ಓಲೆ ತೊಗೊಂಡಿದ್ದೀನಿ ಅಂತ ನಾನೇನು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೆ, ವಾಟರ್ ಮ್ಯಾನಿಫೆಸ್ಟೇಷನು. ಸೊ ಅವಾಗ ನಾನು ರಾಘವೇಂದ್ರ ಟೆಂಪಲ್ಗೆ ಹೋಗಿದ್ದೆ ಅವತ್ತು. ಸೊ ಮಾರ್ನಿಂಗ್ ಹೋಗಿದ್ದೆ. ಅದೇನಾಯಿತು ಅಂದರೆ, ದೇವ್ರನ್ನ ಕೇಳಿಕೊಂಡೆ ನಾನು, ಅಂದರೆ ಬೇಗ ಅದು ಸಕ್ಸಸ್ಫುಲ್ ಆಗಲಿ ಅಂತ. ಸೊ ನಿಮ್ಮ ಇಮ್ಯಾಜಿನ್ ಮಾಡೋಕ್ಕಲ್ಲ, ಸಾಯಂಕಾಲನೇ ನನ್ನ ಒಂದು ಅಕೌಂಟಲ್ಲಿ 90,000ವರೆಗೂ ಅಮೌಂಟ್ ಬಂದು ಸೇರ್ಕೋತು. ಅಂದರೆ ನಾನು ಕರೆಕ್ಟಾಗಿ 8 ಗ್ರಾಮ್ ಎಷ್ಟು ತೊಗೋಬೇಕೋ ಅಷ್ಟು ಅಮೌಂಟ್ ಅಡ್ಜಸ್ಟ್ ಆಯಿತು. ಸೊ ಅವಾಗೆಲ್ಲ ಕಮ್ಮಿ ಇತ್ತು, ಒಂದು
ಇವಾಗ ಆಗಿದೆಯಲ್ಲ ಅಷ್ಟಿರಲಿಲ್ಲ, 10,000 ಆಗೋಗಿದೆಯಲ್ಲ. ಸೊ ಅವಾಗ ಒಂದು 7,500 ಆ ಥರ ಇತ್ತು, 7,500 7,500 ಇತ್ತು ಆ ಟೈಮಲ್ಲಿ. ಸೊ ಏಕ್ದಮ್ ಇವಾಗ ಜಾಸ್ತಿ ಆಗಿದೆಯಲ್ಲ, ಸೊ ಆ ಟೈಮಲ್ಲಿ ಕಮ್ಮಿ ಇತ್ತು. ಸೊ ಆವಾಗ ನಾನು ತೊಗೊಂಡಿರೋದು ಓಕೆನಾ ಫ್ರೆಂಡ್ಸ್, 7 ಗ್ರಾಮ್ಸಲ್ಲಿ ತೊಗೊಂಡೆ ನಾನು. ಇನ್ನು ಮಿಕ್ಕಿದ ಅಮೌಂಟು ಒಂದು ಸ್ವಲ್ಪ ಇಟ್ಕೊಂಡೆ ಬ್ಯಾಂಕ್ ಇದರಲ್ಲಿ. ಸೊ ಆ ಥರ ನೋಡಿ. ಅದಕ್ಕೆ ನಾನು ಏನು ಪ್ಲ್ಯಾನ್ ಮಾಡಿದೆ ಗೊತ್ತಾ, ಆ್ಯಕ್ಚುಲಿ ಅಲ್ಲಿ ದೊಡ್ಡದೂ ಇತ್ತು, ಅಂದರೆ ಎಲ್ಲ ಕೆಳಗೆಲ್ಲ ಇದು. ನನಗೇನು ಅಂದರೆ ನಂದೊಂದು ನೆಕ್ಲೇಸು ಮತ್ತು ಒಂದು ಲಾಂಗ್ ಚೈನ್ ಇದೆ. ಸೊ ಅದಕ್ಕೆ ಮ್ಯಾಚ್ ಆಗಂಗೆ ಬೇಕಿತ್ತು. ಸೊ ಅದಕ್ಕೋಸ್ಕರನೇ ಪರ್ಟಿಕ್ಯುಲರಾಗಿ ನಾನು ಈ ಥರನೇ ಬೀಡ್ಸ್ ಹಾಕ್ಕೊಂಡೆ. ಸೊ ನೋಡಿ, ಗ್ರೀನ್ ಮತ್ತು ಮರೂನು ಓಕೆನಾ. ಸೊ ಗ್ರೀನ್ ಮತ್ತು ಮರೂನ್ ಕಲರು ಹಾಕ್ಕೊಂಡು ಆ ಥರ ಬೀಡ್ಸ್ ಹಾಕಿರೋದು. ಆಮೇಲೆ ಹತ್ರದಿಂದ ತೋರಿಸ್ತೀನಿ ಒಳ್ಳೆಯದು ಓಕೆನಾ. ಸೊ ಇದು ನೋಡಿ ಫ್ರೆಂಡ್ಸ್, ಇದು ನಾಗರದು ನೆಕ್ಲೆಸ್, ಇದನ್ನೇ ನಾನು ತೊಗೊಂಡಿದ್ದು ಇವಾಗ. ಸೊ ಇವಾಗ ಹೆಂಗಿದ್ರು ನವರಾತ್ರಿ ಇದು ನಡೀತಾ ಇದೆ ಅಲ್ವಾ, ಸೊ ಒಳ್ಳೆ ದಿನ ಅಂದ್ಬಿಟ್ಟು ಸೊ ನೆನ್ನೆ ಹೋಗಿ ತಂದು. ನಂದು ಯಾವಾಗ್ಲೂ ಗುರುವಾರನೇ ಕ್ಲಿಕ್ ಆಗುತ್ತೆ, ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಗುರುವಾರನೇ ಯಾವಾಗಲೂ ಕ್ಲಿಕ್ ಆಗೋದು. ಸೊ ನಾನು ಹೇಳಿದ್ನಲ್ಲ, ರಾಘವೇಂದ್ರ ದೇವ್ರದ್ದು, ಸಾಯಿಬಾಬಾದು ತುಂಬ ಬಿಲೀವ್ ಮಾಡ್ತೀನಿ. ನನಗೆ ತುಂಬ ಹೆಲ್ಪ್ ಆಗಿದೆ ಫ್ರೆಂಡ್ಸ್, ನೀವು ಇಮ್ಯಾಜಿನ್ ಮಾಡೋಕ್ಕಲ್ಲ. ಮೊನ್ನೆ ಭೀಮ್ ಅಮಾವಾಸ್ಯೆ ದಿನ ನಾನು ಹೇಳಿದ್ನಲ್ಲ, ಪೂರಿದು ಕರೀತಾ ಇದ್ದೆ, ನಮ್ಮ ಅಮ್ಮ ಮಾಡ್ತೀನಿ ಅಂದರು, ನಾನು ತೊಗೊಂಡು ಇಲ್ಲ ನಾನು ಮಾಡ್ತೀನಿ ಅಂದೆ. ಅಮಾವಾಸ್ಯೆ ದಿನ ನಾನು ಹೇಳೋದು. ಸೊ ಅವಾಗ ಇಲ್ಲೊಂದು ನನ್ನ ಒಂದು ಕಪ್ಪು ಡಾಟ್ ಥರ ಇತ್ತು ನೋಡಿ, ಅದು ಹೊಟ್ಟೋಗಿದೆ ಈಗ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಬಟ್ ಇಲ್ಲಿ ನೋಡಿ, ಇಲ್ಲೊಂದು ಕಪ್ಪು ಕಾಣಿಸ್ತಾ ಇದೆಯಲ್ಲ. ಸೊ ನಾನು ಜಸ್ಟ್ ಹಿಂಗೆ ಫೇಸ್ ಇದು ಮಾಡಿದೆ, ತಕ್ಷಣ ಅದು ಇಲ್ಲಿ ಬಂತು. ಆ್ಯಕ್ಚುಲಿ ಅದು ಸಡನ್ನಾಗಿ ನಂಗೆ ಮುಖ ಹಿಂಗೆ ತಿರುಗಬೇಕು ಅನ್ನಿಸ್ತು, ಅದು ಡಮ್ ಅನ್ನೋಕ್ಕೆ ಸಡನ್ನಾಗಿ ಹಿಂಗೆ ತಿರುಗಿದೆ. ಸೊ ಅದೆಲ್ಲ ದೇವ್ರದ್ದು ಕೃಪೆ, ಅದನ್ನೇ ಹೇಳೋದು ಓಕೆನಾ. ಇಲ್ಲಾಂದರೆ ಇಲ್ಲೇನಾರ ಫುಲ್ ಇಷ್ಟಪ್ಪ ಕಲೆ ಆಗಿದ್ರೆ ಅದು ನಿಮ್ಗೆ ಗೊತ್ತಲ್ಲ, ಸುಟ್ಟಿರೋ ಕಲೆಗಳು ಅಷ್ಟು ಈಸಿಯಾಗಿ ಹೋಗಲ್ಲ. ತಕ್ಷಣ ನಾನು ಐಸ್ ಪ್ಯಾಕ್ ಎಲ್ಲ ಇಲ್ಲೊಂದಾಗಿತ್ತು ಫ್ರೆಂಡ್ಸ್, ಇಲ್ಲೊಂದು ಪ್ಲಸ್ ಇಲ್ಲಿ, ಆಮೇಲೆ ಇಲ್ಲಿ ಕತ್ತತ್ರ ನಾನು ಐಸ್ ಪ್ಯಾಕ್ ಎಲ್ಲ ಇಡೋಕ್ಕೆ ಹೋಗಲಿಲ್ಲ, ನಂಗೆ ಗೊತ್ತಾಗಿಲ್ಲ ಎಲ್ಲಿ ಬಿದ್ದಿದೆ ಅಂತ. ಸೊ ಎಲ್ಲಿ ಫೇಸ್ ಹತ್ರ ಅಂದ್ಕೊಂಡು ಇಲ್ಲಿ ಮಾಡಿದೆ, ಇಲ್ಲೊಂದು ಕಪ್ಪುದಾಗಿತ್ತು, ಅದು ಹೊಟ್ಟೋಗಿದೆ ಈಗ. ಸೊ ಆ ಥರ. ಸೊ ಅದಕ್ಕೆ ನಾವು ಯಾವಾಗಲೂ ದೇವ್ರನ್ನ ನಂಬಬೇಕು, ಅವಾಗ ನಮಗೆ ನಿಜವಾಗ್ಲೂ ನಾವು ಏನು ಕೇಳ್ಕೊತೀವೋ ಅದಾಗುತ್ತೆ. ಸೊ ನಾ ಹೇಳಿದ್ನಲ್ಲ, 10 ಗ್ರಾಮ್ ಚಿನ್ನದ ನೆಕ್ಲೆಸ್ ತೊಗೊಂಡಿದ್ದೀನಿ ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೆ. ಸೊ ನಾನು ಹೇಗೆ ಮಾಡಿದೆ ಅಂತ ಇವಾಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ನಿಮಗೂ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ. ಸೊ ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಯಾವಾಗ್ಲೂ ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಆಗ್ತೀನಿ ನಾನೊಂದು 5 ಗಂಟೆಗೆ ಎದ್ದು ಬಿಡ್ತೀನಿ. ಡೈಲಿ ನನಗೆ 5 ಗಂಟೆಗೆ ಎಚ್ಚರ ಆಗುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಬೆಳಗ್ಗೆ ಆ ನೀರನ್ನ ತುಂಬಿಸ್ತೀನಿ ಓಕೆನಾ. ಸೊ ಚೀಟಿ ಬರೆದಿರುವಂತಹ 10 ಗ್ರಾಮ್ ಚಿನ್ನದ ನೆಕ್ಲೆಸ್ ತೊಗೊಂಡಿದ್ದೀನಿ ಅಂತ ಏನು ಬರೆದಿದ್ನೋ ಅದಕ್ಕೆ ನೀರು ಫಿಲ್ ಮಾಡಿಬಿಡ್ತೀನಿ. ಸೊ ಫಿಲ್ ಮಾಡಿ ಡೈಲಿ ಒಂದು 5 ಸಲ ಅದರಲ್ಲಿ ಕುಡಿತೀನಿ. ಯಾವುದರಲ್ಲಿ? ಮ್ಯಾನಿಫೆಸ್ಟೇಷನ್ ಮಾಡಿರುವಂತಹ ವಾಟರ್ ಮ್ಯಾನಿಫೆಸ್ಟೇಷನ್ ಗಾಜಿನ ಲೋಟದಲ್ಲಿ. ಇನ್ನು ಮಿಕ್ಕಿದ್ದೆಲ್ಲ ನಾನು ಬಾಟಲಲ್ಲಿ ಕುಡಿತಾ ಇರ್ತೀನಿ. ಪ್ಲಸ್ ನಾನು ಡಿಟಾಕ್ಸ್ ವಾಟರ್ ಅನ್ನಲ್ಲ, ಅದನ್ನು ಮಾಡ್ತಾ ಇರ್ತೀನಿ. ನಾನು ತುಂಬ ನೀರು ಜಾಸ್ತಿ ಕುಡಿತೀನಿ, ಬಿಕಾಸ್ ನನಗೆ ಜಾಸ್ತಿ ನೀರು ಕುಡಿಯೋ ಹ್ಯಾಬಿಟ್ಟು ತುಂಬ ಮುಂಚೆಯಿಂದನೂ ಇದೆ. ಬಿಕಾಸ್ ಅದು ನಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ, ಮುಖ ಚೆನ್ನಾಗಿ ಕಾಣಿಸುವಂತೆ ಇದು ಮಾಡುತ್ತೆ. ಅಂದರೆ ಕಲೆಗಳು, ಪಿಂಪಲ್ಸು ಏನೂ ಬರಲ್ಲ. ನಮ್ಮದು ಹೊಟ್ಟೆ ಕ್ಲೀನ್ ಇದ್ದರೆ ಫ್ರೆಂಡ್ಸ್, ಆಟೋಮೆಟಿಕ್ಕಾಗಿ ನಿಮ್ಮ ಮುಖದಲ್ಲಿ ಗ್ಲೋ ಬರುತ್ತೆ. ಸೊ ಆ ಥರ. ಸೊ ಏನು ಅಂದರೆ 5 ಸಲ ನಾನು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಿದ್ದು. ಸೊ ನಾನು ಮಾಡೋಕ್ಕೆ ಮುಂಚೆ ನಿಮಗೂ ಒಂದು ಸೀಕ್ರೆಟ್ ಟಿಪ್ ಹೇಳ್ತೀನಿ. ಏನು ಅಂದರೆ, ಅದು ಯಾವಾಗ ನೀರು ಕುಡಿತಾ ಇದ್ನೋ ಅದಕ್ಕೆ ಒಂದು 5 ನಿಮಿಷ ಸುಮ್ಮನೆ ಹಂಗೆ ಟಿ ವಿ ನೋಡ್ತಾ ಇರ್ಬೇಕಾದ್ರೆ ಮೆಡಿಟೇಷನ್ ಮಾಡ್ತಾಯಿದ್ದೆ. ಆಮೇಲೆ ಏನಾರ ಕೆಲಸ ಮಾಡುವಾಗ ಹಂಗೆ ಧ್ಯಾನ, ಅಂದರೆ ಅದ್ರ ಬಗ್ಗೆನೇ ಥಾಟ್ ಮಾಡಿಕೊಂಡು, ಅದು ಥಾಟ್ ಮಾಡಾದಮೇಲೆ ಅದನ್ನು ನೀರು ಕುಡಿತಾ ಇದ್ದಿದ್ದು. ಒಂದು 3 ಸಲ ಹೇಳ್ಕೊಂಡು ಕುಡಿತಾ ಇದ್ದೆ. ನೀವು ಬೇಕಾದ್ರೆ ಒಂದು 21 ಟೈಮ್ಸ್ ಹೇಳ್ಕೊಂಡು ಮಾಡಿ. ಬಿಕಾಸ್ ನಾನು ಹೇಳಿದ್ನಲ್ಲ, ಜಾಸ್ತಿ ನಾವು ಮೆಡಿಟೇಷನ್ ಮಾಡಿರ್ಬೇಕು, ಆವಾಗಲೇ ನಮ್ಮ ಒಂದು ಎನರ್ಜಿ ಮತ್ತು ಯೂನಿವರ್ಸ್ದು ಎನರ್ಜಿ ಅಲೈನ್ ಆಗೋದು, ಅಲೈನ್ಮೆಂಟ್ ಅಂತಾರೆ ನೋಡಿ. ಸೊ ಅದು ಕನೆಕ್ಟ್ ಆದರೆ ಮಾತ್ರ ಅದು ವರ್ಕೌಟ್ ಬೇಗ ಆಗುತ್ತೆ. ಸೊ ನನಗೆ ಈ ಥರ ತುಂಬ ಪ್ರಾಕ್ಟೀಸ್ ಇದೆ, ಇವಾಗ ಅಂತಲ್ಲ. ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ತುಂಬ ವರ್ಷದಿಂದ ಮಾಡ್ತಿದ್ದೀನಿ, ನಾನು ನಿಮಗೆ ಹೇಳಿದ್ದೆ ಅಲ್ವಾ. ಸೊ ಥಾಟ್ ಇದರಲ್ಲಿ 10 ವರ್ಷದಿಂದ ಥಾಟ್ ಪ್ರೊಸೆಸ್ ಮೂಲಕ ಮಾಡ್ತಾ ಇರೋದು. ವಾಟರ್ ಮ್ಯಾನಿಫೆಸ್ಟೇಷನ್ ಒಂದು 5 ವರ್ಷದಿಂದ ನಾನು ಮಾಡ್ತಾ ಇರೋದು. ಸೊ ನನಗೆ ಅದು ಹ್ಯಾಬಿಟ್ ಆಗೋಗಿದೆ. ಸೊ ಅದು ಕ್ಲಿಕ್ ಆಗುತ್ತೆ ನನಗೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ನೀವೆಲ್ಲ ತುಂಬ ಜನ ಕೇಳ್ತೀರಾ, ನಮ್ಗೆ ಎಷ್ಟೊಂದು ಮಾಡಿದ್ರೂ ಅದಾಗಲ್ಲ ಅಂತ. ಯಾಕಾಗಲ್ಲ ಅಂದರೆ, ನೀವು ಕಾನ್ಸಂಟ್ರೇಟಿಂದ ಮಾಡಲ್ಲ. ಆಮೇಲೆ 2 ಡೌಟ್ ಇರುತ್ತೆ ನಿಮಗೆ, ಮತ್ತು ಫಿಯರ್ ಇರುತ್ತೆ. ಡೌಟು ಇರಬಾರ್ದು, ಫಿಯರು ಇರಬಾರ್ದು, ಆವಾಗಲೇ ಅದು ವರ್ಕೌಟ್ ಆಗೋದು. ಸೊ ನಾನು ಮಾಡಬೇಕಾದ್ರೆ 2 ಇರ್ತಿರ್ಲಿಲ್ಲ. ನನಗೆ ಕಾನ್ಫಿಡೆಂಟ್ ಇತ್ತು, ಯಾಕಂದರೆ ನಾನು ತೊಗೋತೀನಿ ಅಂತ. ಸೊ ಆಮೇಲೆ ಭಯನೂ ಇರಲಿಲ್ಲ, ನಾನು ಹೆದರ್ಕೊಳ್ಳೋದಿಲ್ಲ. ನಾನು ನಿಮ್ಗೆ ಹೇಳ್ದೆ ಅಲ್ಲ, ಸೊ ಇದೆಲ್ಲ ವಾಸ್ತು ಟಿಪ್ಸಲ್ಲಿ ತೋರಿಸ್ಬಾರ್ದು ಅಂತಾರೆ, ಬಟ್ ಮ್ಯಾನಿಫೆಸ್ಟೇಷನಲ್ಲಿ ತೋರಿಸ್ಬೇಕು ಅಂತಾರೆ. ಸೊ ನಾನು ಅದನ್ನು ಕೇರ್ ಮಾಡಲ್ಲ. ನಾವು ಮಾಡೋ ಕರ್ಮ ಚೆನ್ನಾಗಿದ್ದರೆ ಅದು ದೇವ್ರು ನಮ್ಮನ್ನ ಕಾಪಾಡ್ತಾರೆ. ಸೊ ಆ ಥರ ಫ್ರೆಂಡ್ಸ್, ಓಕೆನಾ.
ಸೊ ಆ ಥರ ಮಾಡ್ತಾಯಿದ್ದೆ. ನೀರ್ದು 5 ಸಲ ಕುಡಿತಾ ಇದ್ದೆ ನಾನು. ಸೊ ಅದೊಂದಾಯ್ತಾ. ಸೆಕೆಂಡ್ನೇ ಮೆಥಡ್ ಹೇಳ್ತೀನಿ ನೋಡಿ. ಒಂದು ಪೇಪರ್ ತೊಗೊಂಡು ಡೈಲಿ ನಾನೇನು ಮಾಡ್ತಾಯಿದ್ದೆ ಅಂದರೆ 48 ಟೈಮ್ಸು, ನೀವು ಬೇಕಾದ್ರೆ ಒಂದು 21 ಸಲ ಇಲ್ಲ 48 ಸಲ, ಆಮೇಲೆ 43 ಸಲ ಇಲ್ಲ 108 ಸಲ, ನಿಮ್ಗೇನು ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರೋ ಅದನ್ನು ಬರೀಬೇಕು, ರೈಟಿಂಗಲ್ಲಿ ಇರಬೇಕು. ಓಕೆನಾ. ಸೊ ನಾನು ಅದು ಗ್ಲಾಸಲ್ಲೂ ಅಂಟಿಸಿರ್ತೀನಿ, ಪ್ಲಸ್ ನಾವು ಬರಿತಾ ಇರಬೇಕು. ಬರಿತಾ ಇದ್ದಾಗ ಅದು ನಮ್ಮ ಸಬ್ ಮೈಂಡಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಸೊ ಅದನ್ನು ಮಾಡ್ತಾಯಿದ್ದೆ ನಾನು. ಸೊ ಬರಿತಾ ಇದ್ದೆ. ಓಕೆನಾ. ಸೊ ಬರೆದು ಒಂದು 48 ಸಲ ಬರಿತಾ ಇದ್ದೆ ಡೈಲಿ. ಸೊ ಅದಾದಮೇಲೆ ಏನು ಮಾಡ್ತಿದ್ದೆ ಅಂದರೆ, ರಾತ್ರಿ ಮಲಗಕ್ಕೆ ಮುಂಚೆ ನಂದು ಫೋನ್ ಗ್ಯಾಲರಿನಲ್ಲಿ ಬರೀ ಜ್ಯುವೆಲ್ರಿದೆ ಪಿಕ್ಚರ್ಸ್ ಇರುತ್ತೆ, ಅದೇ ಕೆಲಸ ನನಗೆ ಸ್ಕ್ರೀನ್ಶಾಟ್ಸಲ್ಲಿ. ಸೊ ಅದನ್ನು ನೋಡಿಕೊಂಡು ವಿಜುವಲೈಸೇಷನ್ ಮಾಡ್ಕೊತಾ ಇದ್ದೆ. ಅಂದರೆ ಅದನ್ನು ಯಾವುದು ನಾನು ತೊಗೋಬೇಕು ಅಂತ ಒಂದು ಐಡಿಯಾ ಇತ್ತು. ಅಂದರೆ ಏನು ಗೊತ್ತಾ, ನೀವು ನೆಕ್ಲೆಸ್ ಅದೇ ಪ್ಯಾಟ್ರನ್ನು ಇದೇ ಪ್ಯಾಟ್ರನ್ನು ಅಂತಲ್ಲ ನಾನು ಹೇಳ್ತಾ ಇರೋದು. ಕಿವಿ ಓಲೆದು ಅಂದರೆ ಕಿವಿ ಓಲೆಗಳದ್ದೇ ಒಂದು ಚಿತ್ರಗಳು ಹಾಕ್ಕೊಂಡಿರಿ. ಇಲ್ಲ ನಿಮಗೆ ಜುಮ್ಕಿ ತೊಗೋಬೇಕು ಅಂದರೆ ಯಾವ ಪ್ಯಾಟ್ರನ್ನಾರ ಆಯಿತು ಅದರದ್ದೇ ಒಂದು ಫೋಟೋಸ್ ತೊಗೊಂಡು ನೋಡ್ತಾ ಇರಿ, ಅವಾಗ ಜುಮ್ಕಿ ತೊಗೋತೀರಾ. ನಾನು ಬರೀ ನೆಕ್ಲೆಸ್ಗಳದ್ದೇ ನೋಡ್ತಾ ಇದ್ದೆ. ಸೊ ನಾನು ನೆಕ್ಲೆಸ್ ತೊಗೋಬೇಕು ಅಂತ ಐಡಿಯಾ ಇದ್ದಿದ್ದರಿಂದ ನೆಕ್ಲೆಸ್ದೇ ನೋಡ್ತಾ ಇದ್ದೆ. ಮತ್ತು ನಾನು ನಕ್ಷಿದು ನೋಡ್ತಾ ಇರಲಿಲ್ಲ, ನನಗೆ ಪ್ಲೇನ್ ಬಾಂಬೆ ಡಿಸೈನಿಂಗಲ್ಲೇ ಬೇಕಿತ್ತು. ಸೊ ಅದಕ್ಕೆ ಈ ಥರದ್ದೇ ನೋಡ್ತಾ ಇದ್ದೆ. ಸೊ ಅದು ಆಲ್ಮೋಸ್ಟ್ ಒಂದು 2-2.5 ತಿಂಗಳಲ್ಲಿ ಇದು ಸಿಕ್ಕಿರೋದು ನನಗೆ. ಓಕೆನಾ ಫ್ರೆಂಡ್ಸ್, ಆ ಥರ. ಸೊ ಇದೆಲ್ಲ 3 ನಾನು ಏನು ಹೇಳಿದೆ, ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಹೇಳ್ಕೊಂಡು ಕುಡಿಬೇಕು, ಪ್ಲಸ್ ಬರೀಬೇಕು, ಪ್ಲಸ್ ಥಾಟ್ ಪ್ರೊಸೆಸ್ ವಿಜುವಲೈಸೇಷನ್ ಮಾಡಬೇಕು. ಸೊ ಈ 3 ಸ್ಟೆಪ್ಸಿಂದ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್, ವಾಟರ್ ಮ್ಯಾನಿಫೆಸ್ಟೇಷನ್ ಏನು ಮಾಡ್ತೀರೋ ಅದು ಫುಲ್ ಕಂಪ್ಲೀಟ್ ಆಗುತ್ತೆ. ಸೊ ನಾನು ವ್ಲಾಗ್ಸಲ್ಲಿ ಇದ್ರ ಬಗ್ಗೆನೇ ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಸೊ ಆ ಥರ ಫ್ರೆಂಡ್ಸ್. ಓಕೆನಾ. ಸೊ ನಿಮ್ಗೇನಾರ ಆಸೆ ಇದ್ದು ಈ ಥರ ಏನಾರು ಗೋಲ್ಡ್ದು ಏನಾರು ತೊಗೋಬೇಕು ಅಂದರೆ, ಫಸ್ಟು ಒಂದು ಗ್ಲಾಸ್ದು ತೊಗೊಳ್ಳಿ, ಗಾಜಿನ ಲೋಟ ತೊಗೊಳ್ಳಿ. ಒಂದು ಚೀಟಿನಲ್ಲಿ ಪ್ಲೇನ್ ಪೇಪರ್ ಇರಬೇಕು. ಪ್ಲೇನ್ ಪೇಪರ್ ಮೇಲೆ ಇಂಕ್ ಪೆನ್ನು, ಅಂದರೆ ಬ್ಲೂ ಕಲರ್ ಇಂಕ್ ಪೆನ್ನು, ಇಂಕ್ ಪೆನ್ ಅಲ್ಲ, ಬಾಲ್ ಪೆನ್ನು. ಓಕೆನಾ. ಜೆಲ್ ಪೆನ್ ತೊಗೋಬೇಡಿ, ಎಲ್ಲ ಲಿಕ್ವಿಡ್ ಥರ ಆಗಿಬಿಟ್ಟು ನೀರು ಬಿದ್ದರೆ ಎಲ್ಲ ಶೇಡ್ ಆಗಿಬಿಡುತ್ತೆ ಅದು. ಸೊ ಬಾಲ್ ಪೆನ್ ತೊಗೊಳ್ಳಿ. ಸೊ ಬಾಲ್ ಪೆನ್ನಲ್ಲಿ ನಿಮ್ಗೇನು ಇಷ್ಟನೋ ಅದು ಬರ್ಕೊಳ್ಳಿ. ಬರೀ ಗೋಲ್ಡು ಅಂತಲ್ಲ, ನಿಮಗೆ ದುಡ್ಡುದು ಬೇಕಿದ್ರೂ, ಅಂದರೆ ಒಂದು 50,000 ಅಮೌಂಟು ಬೇಕಾಗಿದೆ ಅಂದರೆ ನಿಮ್ಮ ಇಷ್ಟ, ಎಷ್ಟು ಬೇಕಾದ್ರೆ ಅದರಲ್ಲಿ ಬರ್ಕೋಬೋದು. ಓಕೆನಾ. ಸೊ ಅದನ್ನು ಬರೆದುಬಿಟ್ಟು, ಸೊ ಅದನ್ನು ನಾನು ಹೇಳಿದ್ನಲ್ಲ, ಬೆಳಗ್ಗೆ ಒಂದು ತುಂಬಿಡಿ ಆ ನೀರಲ್ಲಿ. ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರೋ ಆ ಟೈಮಲ್ಲಿ ತುಂಬಿಟ್ಬಿಡಿ. ಮಾರ್ನಿಂಗ್ ಟೈಮೇ ತುಂಬಿಸ್ಬೇಕು. ಮಾರ್ನಿಂಗಲ್ಲಿ ತುಂಬಿಸ್ಬಿಟ್ಟು ಡೈಲಿ, ಅಂದರೆ ಆ ಡೇ ಫುಲ್ಲು ಒಂದು 5 ಸಲ ಕುಡೀರಿ. 5 ಸಲ ಕುಡಿಬೇಕಾಗತ್ತೆ ಆ ನೀರು. ಬೆಳಗ್ಗೆ ಕುಡೀರಿ, ಮಧ್ಯಾಹ್ನ ಕುಡೀರಿ, ಸಾಯಂಕಾಲ ಕುಡೀರಿ, ಮತ್ತು ಒಂದು ಸ್ವಲ್ಪ ಮಿಡ್ ಈವ್ನಿಂಗ್ ಅಂತಾರಲ್ಲ, ಒಂದು 6-7 ಗಂಟೆ, ಮತ್ತು ನೈಟ್ ಮಲಗುವಾಗ. ಓಕೆನಾ. ಸೊ ಈ ಥರ ಮಾಡಿ ಒಂದು 5 ಸಲ ಅಂತೂ ಕುಡಿಲೇಬೇಕು. ಸೊ ಆವಾಗಲೇ ಅದು ಜಾಸ್ತಿ ಇದಾಗೋದು. ಆಮೇಲೆ ಬರೀರಿ ಒಂದು 43, 48, 21 ಇಲ್ಲ 108, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಪಾಸಿಟಿ. ಬರೀತಾ ಇರುವಾಗ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ಅದು ನಮ್ಮ ಒಂದು ನಂಬಿಕೆ ಬರುತ್ತೆ, ಅಂದರೆ ಧೈರ್ಯ ಬರುತ್ತೆ ನಮಗೆ, ಅದ್ರ ಬಗ್ಗೆನೇ ಬರಿತಾ ಇರ್ತೀವಲ್ವ. ಸೊ ಅದು ಬರೆದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗುತ್ತೆ ಅದು. ಸೊ ಆ ಒಂದು ಇದು ಆ ಥರ ಆಗುತ್ತೆ. ಅದಾದಮೇಲೆ ಮಲಗುವಾಗ ವಿಜುವಲೈಸೇಷನ್ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ. ಅದಕ್ಕೆ ನಾನು ಹೇಳೋದು, ಮಲಗುವಾಗ ನಾವು ಏನೋ ಒಂದು ಥಾಟ್ ಹಾಕಿ ವಿಜುವಲೈಸೇಷನ್ ಮಾಡ್ತೀವೋ ಅದು 100% ಆಗೇ ಆಗುತ್ತೆ ಅದು. ಸೊ ಈ ಥರ ಎಲ್ಲ ಮಾಡಿ ನಾನು ಮಾಡಿರೋದು. ಓಕೆನಾ. ಸೊ ನಿಮಗೂ ಇದು ಹೆಲ್ಪ್ ಆಗಲಿ, ಸೊ ಅದಕ್ಕೆ ಹೇಳಿದ್ದು. ಸೊ ಆ ಥರ ಫ್ರೆಂಡ್ಸ್. ಸೊ ಮತ್ತು ನನ್ನದು ಬ್ಲಾಗಲ್ಲಿ ಒಬ್ಬರು ಕೇಳಿದರು, ಅಂದರೆ ಸ್ಯಾರಿದು OCD ಇದೆ ನನಗೆ, ಯಾವುದೇ ಒಂದು ಸ್ಯಾರಿನ ನೋಡಿದ್ರೆ ಅದು ತಗೊಳ್ಳೋವರೆಗೂ ನಾನು ಬಿಡಲ್ಲ ಅಂತ. ನಾನು ಆ್ಯಕ್ಚುಲಿ ತಪ್ಪಾಗಿ ತಿಳ್ಕೊಂಬಿಟ್ಟೆ, ಸ್ಯಾರಿ ನೋಡಿದ್ರೆ ತಗೋಬೇಕು ಅಂತ ಅನಿಸಲ್ಲ ಅಂತ ಆ ಥರ ಓದ್ಬಿಟ್ಟೆ. ಸೊ ಅದಕ್ಕೆ ನಾನು ಆ ಥರ ನಾನು ಸ್ಯಾರಿ ತೊಗೊಂಡಿದ್ದೀನಿ ಬರೀರಿ ಅಂತ ಹೇಳಿದೆ. ಸೊ ಆಮೇಲೆ ಅದನ್ನು ಕರೆಕ್ಟಾಗಿ ಓದಿದೆ ನಾನು ಅದನ್ನು. ಸೊ ಏನು ಅಂದರೆ, ನೀವೇನು ಮಾಡಿ ಅಂದರೆ, ಆ ಥರ ಇದ್ದರೆ ನನ್ನ ಐಡಿಯಾ ಇಲ್ಲ. ನಾನೇನು ಮಾಡ್ತೀನಿ ಅಂದರೆ, ಯಾವುದೇ ಒಂದು ಶಾಪ್ಸ್ಗೆ ಹೋಗ್ತೀನಿ ಅಂದ್ಕೊಳ್ಳಿ. ಸೊ ನನಗೂ ಆಸೆ ಆಗುತ್ತೆ, ನನಗೂ ಸ್ಯಾರೀಸ್ ತೊಗೋಬೇಕು ಅನಿಸುತ್ತೆ, ಮತ್ತು ಡ್ರೆಸ್ಗಳು ತೊಗೋಬೇಕು ಅನಿಸುತ್ತೆ. ಮುಂಚೆ ನಾನು ತುಂಬ ತೊಗೋತಾ ಇದ್ದೆ, ಇವಾಗ ತುಂಬ ಅವಾಯ್ಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಂದು ಗೋಲ್ಡ್ದು ಜಾಸ್ತಿ ನಂದು ಡ್ರೀಮ್ ಇರೋದು. ಯಾಕೆ ಅಂದರೆ ಫ್ರೆಂಡ್ಸ್, ನಮಗೆ ಕಷ್ಟ ಕಾಲದಲ್ಲೂ ಗೋಲ್ಡು ನಮಗೆ ಹೆಲ್ಪ್ ಆಗುತ್ತೆ. ಅದನ್ನು ಪ್ಲೆಡ್ಜ್ ಮಾಡಿಬಿಟ್ಟಾರ ನಾವು ಇದು ಮಾಡ್ಬೋದು, ಇಲ್ಲಾಂದರೆ ಎಮರ್ಜೆನ್ಸಿ ಇದ್ದರೆ ಅದನ್ನು ಮಾರ್ಬಿಟ್ಟಾರ ಅದು ದುಡ್ಡು ಅಡ್ಜಸ್ಟ್ ಆಗುತ್ತೆ. ಬಿಕಾಸ್ ನನಗೆ ಒಂದೊಂದು ಸಲ ಅಕಸ್ಮಾತ್ ಟೈಟ್ ಇದ್ದಾಗ ಏನು ಮಾಡ್ತೀನಿ ಅಂದರೆ, ಹಳೆ ಓಲೆಗಳು, ಕಿವಿ ಓಲೆಗಳು ಇರುತ್ತಲ್ವ, ಎಷ್ಟೊಂದಿರುತ್ತೆ. ಸೊ ಅದನ್ನು ಕೊಟ್ಬಿಟ್ಟು ನಾನು ಇದು ಮಾಡ್ತೀನಿ. ಯಾಕಂದ್ರೆ ನಾನು ಹೋಗಿ ತೊಗೊಂಡಾಗ ತುಂಬ ಕಮ್ಮಿ ರೇಟ್ ಇರುತ್ತೆ. ಇವಾಗ ಕೊಟ್ಟಾಗ ಚೆನ್ನಾಗೂ ಹಾಕ್ಕೊಂಡಿರ್ತೀನಿ ನಾನು, ಅದಕ್ಕೆ ಗೋಲ್ಡ್ ಕಾಯಿನ್ ಪ್ರಿಫರ್ ಮಾಡಲ್ಲ. ಚೆನ್ನಾಗಿ ಹಾಕ್ಕೊಂಡು ಎಂಜಾಯ್ ಮಾಡಿರ್ತೀವಿ, ಆಮೇಲೆ ಅದನ್ನು ಕೊಟ್ಬಿಟ್ಟು ದುಡ್ಡು ಎಮರ್ಜೆನ್ಸಿ ಬೇಕಂದ್ರೆ ಅಡ್ಜಸ್ಟ್ ಮಾಡ್ಬೋದು ಆ ಥರ. ಸೊ ಅದಕ್ಕೆ ಅದೇ ಸೀರೆ ಆದರೆ ನಿಮ್ಗೆ ಹಂಗೆ ಮಾಡೋಕ್ಕಾಗಲ್ಲ. ನೀವು ಎಷ್ಟು ಒಂದು 20,000 30,000 ರೇಷ್ಮೆ ಸೀರೆಸ್ ತೊಗೊಂಡ್ಬಿಟ್ಟು ಆಮೇಲೆ ಏನೂ ಸಿಗಲ್ಲ ಅದು. ನೀವು ಕೊಡೋಕೋದ್ರೆ ದುಡ್ಡು ಯಾರು ಕೊಡ್ತಾರೆ ಹೇಳಿ. ಸೊ ಅದಕ್ಕೆ ಏನು ಮಾಡಿ ಅಂದರೆ ನೀವು, ಸೊ ನೀವು ಏನು ಮಾಡಿ ಅಂದರೆ ಫ್ರೆಂಡ್ಸ್,
ಸೊ ಅದೇ ನನಗೆ ಯಾರೋ ವ್ಲಾಗಲ್ಲಿ ಕೇಳಿದ್ರಲ್ಲ, ಸೊ ಕಮೆಂಟ್ ಮಾಡಿದರು. ಸೊ ನೀವೇನು ಮಾಡಿ ಅಂದರೆ, ಯಾವುದೇ ಒಂದು ಶಾಪ್ಗೆ ಹೋಗ್ತಿರಲ್ಲ, ಸೊ ಒಂದು ಸ್ಯಾರಿನ ಹಿಂಗೆ ಇಟ್ಕೊಳ್ಳಿ. ಹಾಕೊಂಡಾಗ ನಿಮಗೆ ಅದು ನೀವು ಹೆಂಗೆ ಹೇಳ್ಕೋಬೇಕು ಅಂದರೆ, ನಾನು ನೆಕ್ಸ್ಟ್ ಟೈಮು ತೊಗೋತೀನಿ ಅನ್ಬಾರ್ದು, ಯಾವಾಗಾರ ನಾನು ತೊಗೋಬೋದು ಈ ಥರ, ಆ ಥರ. ಓಕೆನಾ? ಸೊ ಹಂಗೆ ಮಾಡಿ, ಆ ಟ್ರಿಕ್ ಯೂಸ್ ಮಾಡಿ. ನಾನು ಹಂಗೆ ಮಾಡ್ತಿರೋದು ಇವಾಗ. ಇಲ್ಲಾಂದರೆ ನಾನು ಮಾಲ್ಗಳಿಗೆ ಎಲ್ಲ ಕಡೆ ಹೋದಾಗ ತುಂಬ ಬಟ್ಟೆಗಳು ಎತ್ಕೊಂಡ್ಬರ್ತಾಯಿದ್ದೆ, ಫುಲ್ ಬಟ್ಟೆಗಳು ರಾಶಿ ಆಗೋಗೋದು. ಸೊ ಇವಾಗ ಆದಷ್ಟು ಅವಾಯ್ಡ್ ಮಾಡ್ತಿದ್ದೀನಿ, ಎಲ್ಲ ತೊಗೋತೀನಿ. ಅಂದರೆ ಹೋಗ್ಬಿಟ್ಟು ಎಕ್ಸ್ಚೇಂಜ್ ರೂಮ್ಗೆ, ಟ್ರಯಲ್ ರೂಮ್ಗೆ ಹೋಗಿ ನೋಡಲ್ಲ, ಅದೊಂದು ಹ್ಯಾಬಿಟ್ ಇಲ್ಲ, ಎಲ್ಲನೂ ಚೆಕ್ ಮಾಡಿ ಮಾಡಬೇಕು ಅಂತ. ನಾನು ಏನು ಮಾಡ್ತೀನಿ ಅಂದರೆ, ಜಸ್ಟ್ ಕನ್ನಡಿ ಮುಂದೆ ಅಲ್ಲೆಲ್ಲ ಮಿರರ್ ಇರುತ್ತಲ್ಲ, ಸೊ ಹಿಂಗೆ ಇಟ್ಕೊಂಡು ನೋಡ್ತೀನಿ, ಚೆನ್ನಾಗಿದೆ, ಯಾವಾಗಾರ ತಗೊಳ್ಳೋಣ ಆ ಥರ ಥಾಟ್ ಹಾಕ್ಕೊಂಡ್ರೆ ನೀವು ಅಷ್ಟೊಂದು ಇಷ್ಟಪಡಲ್ಲ. OCD ಅಂದ್ರಲ್ಲ, ಅದನ್ನು ಹೇಳ್ತಿರೋದು. ಓಕೆನಾ? ಸೊ ಯಾವಾಗ ನೆಕ್ಸ್ಟ್ ತಗೋತೀನಿ ಅಂದರೆ, ನೆಕ್ಸ್ಟ್ ಹೋದಾಗ ನಿಮ್ಗೆ ಆಸೆ ಆಗ್ತಿರುತ್ತೆ. ಸೊ ನೀವೇನು ಅನ್ಕೋಬೇಕು ಅಂದರೆ, ಯಾವಾಗಾರ ತಗೊಳ್ಳೋಣ ಅಂತ. ಸೊ ನಾನು ಎಲ್ಲ ನಂದು ಬಾಕ್ಸ್ ಇರುತ್ತಲ್ಲ, ಅವರೊಂದು ಬ್ಯಾಗ್ ಕೊಟ್ಟಿರ್ತಾರಲ್ಲ, ಶಾಪಿಂಗ್ ಬ್ಯಾಗ್, ಎಲ್ಲ ಹಾಕ್ಕೊಂಡಿರ್ತೀನಿ. ಲಾಸ್ಟಲ್ಲಿ ಬರುವಾಗ ಎಲ್ಲ ತೆಗ್ದಾಕ್ಬಿಟ್ಟಿರ್ತೀನಿ. ಯಾಕೆಂದರೆ ನನಗೆ ಅಷ್ಟೇ ಸಾಕು, ತೃಪ್ತಿಯಾಗಿರುತ್ತೆ. ಅಟ್ಲೀಸ್ಟ್ ಇಟ್ಕೊಂಡು ನೋಡಿದೆ ಅಲ್ವಾ, ಫೀಲ್ ಆದೆ, ಸೊ ಅಷ್ಟೇ ಸಾಕು. ಆಮೇಲೆ ನಂದು ತಲೆಯಲ್ಲಿ ಬರುತ್ತೆ ಅದು, ಗೋಲ್ಡ್ದು ತೊಗೋಬೇಕು ನಾನು ಅಂತ, ಸೇವಿಂಗ್ಸ್ ಮಾಡಬೇಕು ಮನಿ ಅಂತ. ಸೊ ಈ ಥರ ಟ್ರಿಕ್ನ ನೀವು ಯೂಸ್ ಮಾಡಿ. ನಿಮ್ಗೆ ಆಸೆನೂ ಅದರಲ್ಲೇ ಇಟ್ಕೋಬೇಡಿ. ಯಾಕಂದರೆ ನಿಮಗೆ ಸೀರೆ ತೊಗೊಳೋದು ತುಂಬ ಆಸೆ ಅಂತ ಅಂದಲ್ಲ, ಜಸ್ಟ್ ಅದನ್ನು ತೊಗೊಳ್ಳಿ, ಹಿಂಗೆ ಇಟ್ಕೊಳ್ಳಿ, ಕನ್ನಡಿ ಮುಂದೆ ನೋಡ್ಕೊಳ್ಳಿ, ಚೆನ್ನಾಗಿದೆ ಅಂದ್ಬಿಟ್ಟು ನೀವೇನಂದ್ರೆ ಯಾವಾಗಾರ ತೊಗೊಳ್ಳೋಣ ಅಂತ ಆ ಥರ ಅಂದ್ಬಿಟ್ಟು, ಗೋಲ್ಡ್ದು ಅಥವಾ ನೀವು ಮನಿ ಸೇವಿಂಗ್ಸ್ದು ಒಂದು ಪರ್ಸಲ್ಲಿ ದುಡ್ಡಿರಂಗೆ ಆ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮ್ಗೆ ಅನಿಸುತ್ತೆ, ಇಲ್ಲ ನಾನು ದುಡ್ಡು ಕೂಡ ಇಡಬೇಕು, ಇಲ್ಲ ನಾನು ಚಿನ್ನಕ್ಕೆ ಹಾಕಬೇಕು ದುಡ್ಡು ಅಂತ. ಬೆಸ್ಟ್ ಹೇಳ್ತೀನಿ, ನೀವು ಗೋಲ್ಡ್ ಸ್ಕೀಮ್ಗೆ ಇನ್ವೆಸ್ಟ್ ಮಾಡಿ. ಆವಾಗ ನೀವು ಆದಷ್ಟು ಬಟ್ಟೆ ತೊಗೊಳ್ಳೋದನ್ನು ನಿಲ್ಲಿಸ್ತೀರ. ಓಕೆನಾ? ಸೊ ಆ ಥರ ಮಾಡಿ. ಸೊ ಇವಾಗ ನಾನು ಗೋಲ್ಡ್ದು ಇದ್ರದ್ದು ತೋರಿಸ್ತೀನಿ, ನಾನು ನೆಕ್ಲೆಸ್ಸು ಮತ್ತು ಕಿವಿ ಓಲೆದು. ಸೊ ಇದಾದಮೇಲೆ ಗೋಲ್ಡ್ ಇಯರಿಂಗ್ಸ್ದು ತೋರಿಸ್ತಾ ಇದ್ದೀನಿ, ಈ ವಿಡಿಯೋದಲ್ಲೇ ಇದೆ. ಸೊ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ ಫ್ರೆಂಡ್ಸ್, ಜಸ್ಟ್ ಒಂದು ಲೈಕ್, ಕಮೆಂಟು ಮತ್ತು ಹೈಪ್ ಬಟನ್ ಇದ್ದರೆ ಹೈಪ್ ಬಟನ್ ಮಾಡಿ, ಅವಾಗ ಇನ್ನೂ ಜಾಸ್ತಿ ನನಗೆ ಯೂಟ್ಯೂಬಿಂದ ರೀಚ್ ಸಿಗುತ್ತೆ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಓಕೆನಾ ಫ್ರೆಂಡ್ಸ್? ಸೊ ನೋಡಿ, ಈ ಥರ ಇದೆ ನಂದು ನೆಕ್ಲೆಸ್. ಸೊ 10.5 ಗ್ರಾಮ್. ಸೊ ನೋಡಿ, ಓಲೇನೂ ಅಷ್ಟೇ ಬೀಡ್ಸ್ ಎಲ್ಲ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಓಕೆನಾ ಫ್ರೆಂಡ್ಸ್? ಸೊ ಬನ್ನಿ ಇವಾಗ ಅದು ತೋರಿಸ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಹತ್ರದಿಂದ ತೋರಿಸ್ತಾ ಇದ್ದೀನಿ. ಸೊ ಇದೇನು ಅಂದರೆ ಮಾವಿನಕಾಯಿ ಶೇಪ್ ಥರ ಬರುತ್ತೆ, ಮಧ್ಯದಲ್ಲಿ ಇದಕ್ಕೇನೋ ಅಂತಾರೆ, ಈ ಡಿಸೈನ್ಗೆ ನಾಗರ ಅಂತಲೂ ಏನೋ ಅಂತಾರೆ, ನಾಗರ ಪ್ಯಾಟ್ರನ್ದು ನೆಕ್ಲೆಸ್ಸು. ಸೊ ಇಲ್ಲಿ ಮೇಲೆ ರೆಡ್ ಸ್ಟೋನಲ್ಲಿ ಕುಂದನಲ್ಲಿ ಬಂದಿದೆ. ಸೊ ಈ ಥರ ಇದೆ. ಸೊ ಇದು ನಂದು ಬೇರೆ ನೆಕ್ಲೆಸ್ದು ಮ್ಯಾಚಿಂಗ್ ಆಗಂಗೆ ನಾನು ಅದೇ ವಾಟರ್ ಮ್ಯಾನಿಫೆಸ್ಟೇಷನ್ ಹೇಳಿದ್ನಲ್ಲ, ಸೊ ಆ ಥರ. ಸೊ ಅದು ಕೆಳಗಡೆ ಬೀಡ್ಸ್ ಹಿಂಗೆ ಹಾಕ್ಕೊಂಡಿರೋದು ನಾನು. ಸೊ ನೋಡಿ, ಈ ಥರ ಬರುತ್ತೆ. ಬಾಂಬೆ ಡಿಸೈನಿಂಗ್ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿನೇ, ತೂಕ ಜಾಸ್ತಿ ಇರೋದೇ ತೊಗೊಂಡೆ. ಅಂದರೆ ನನಗೆ ತುಂಬ ಬ್ರಾಡಾಗೂ ಬೇಕಾಗಿರಲಿಲ್ಲ, ಆಲ್ರೆಡಿ ನನ್ನ ಹತ್ರ ದೊಡ್ಡ ಓಲೆಗಳು ತುಂಬ ಇದೆ. ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಮೀಡಿಯಮ್ ಇರಲಿ, ಒಂದು ಸ್ವಲ್ಪ ತೂಕ ಇರಲಿ ಅಂದ್ಬಿಟ್ಟು ಈ ಥರ ಮಾಡಿಸ್ಕೊಂಡಿರೋದು. ಸೊ ಇವಾಗ ಇದೆಲ್ಲ ಬೀಡ್ಸ್ ಎಲ್ಲ ಹಾಕೋಕ್ಕೆ 1 ಗ್ರಾಮ್ ಏನೋ ತೊಗೊಂಡ್ರು. ಸೊ ನಾನು 7 ಗ್ರಾಮಲ್ಲಿ ತೊಗೊಂಡಿದ್ದೆ ಅಲ್ವಾ, 7 + 8 ಆಯ್ತು ಈಗ. ಸೊ ಆ ಥರ ಫ್ರೆಂಡ್ಸ್. ಓಕೆನಾ? ನಾನು ನಮ್ಮಮ್ಮ ಕೊಡಿಸಿರುವಂತಹ ಸ್ಯಾರಿದು ತೋರಿಸ್ತಾ ಇದ್ದೀನಿ. ಸೊ ಅದು ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಸೊ ಒಂಥರ ಆರೆಂಜ್ ಕಲರ್ಗೆ ಇದು ವೈನ್ ಕಲರ್ ಥರ ಬರುತ್ತೆ ನೋಡಿ, ಇದು ಮೈಸೂರು ಸಿಲ್ಕ್ ಸೆಮಿದು ಬರುತ್ತೆ. ಸೊ ಈ ಥರ ಬಂದಿದೆ, ಆರೆಂಜಿಗೆ ಒಂಥರ ವೈನ್ ಕಲರ್ ಥರ ಬರುತ್ತೆ. ಓಕೆನಾ? ಸೊ ಆಫ್ ಆ್ಯಂಡ್ ಆಫ್ ಸ್ಯಾರಿ ಥರ 1850 ಸಮಥಿಂಗ್ ಆಗಿತ್ತು. ಸೊ ಅವ್ರು ಡಿಸ್ಕೌಂಟ್ ಎಲ್ಲ ಹೋಗಿ ಒಂದು 1600ವರೆಗೂ ಕೊಟ್ಟಿದ್ದಾರೆ. ಸೊ ನೋಡಿ, ಈ ಥರ ಬರುತ್ತೆ. ಸೊ ಆಫ್ ಆ್ಯಂಡ್ ಆಫ್ ಸ್ಯಾರಿ ಅನ್ಬೋದು, ಈ ಥರ ಇದೆ. ಸೊ ಅದು ಬ್ಲೌಸ್ ನಾನೇನು ಜಾಸ್ತಿ ವರ್ಕ್ ಏನು ಮಾಡಿಸಿಲ್ಲ, ಜಸ್ಟ್ ಸಿಂಪಲಾಗಿ ಮಾಡಿಸ್ಕೊಂಡಿದ್ದೇನೆ ಅಷ್ಟೇ. ಸೊ ನೋಡಿ, ಬ್ಯಾಕ್ ಈ ಥರ ಬರುತ್ತೆ, ಎಲ್ಲ ಬುಟ್ಟಾಸ್ ಥರ ಬರುತ್ತೆ, ಮತ್ತು ಫ್ರಂಟ್ ಈ ಥರ ಪ್ರಿನ್ಸೆಸ್ ಕಟ್ ಬರುತ್ತಲ್ಲ ಆ ಥರ. ವರ್ಕ್ ಏನು ಮಾಡಿಸಿಲ್ಲ, ಬಿಕಾಸ್ ವರ್ಕ್ ಬ್ಲೌಸ್ ತುಂಬ ಇದೆ ನನ್ನ ಹತ್ರ. ಸೊ ಅದಕ್ಕೆ ಜಸ್ಟ್ ಈ ಥರ ಒಂದು ಮಾಡಿಸಿರೋದು. ಸೊ ನೋಡಿ, ಈ ಥರ ಬರುತ್ತೆ ಬ್ಲೌಸ್. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಗೋಲ್ಡ್ ಇಯರಿಂಗ್ದು ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಸೊ ಎಲ್ಲನೂ ಏನು ಅಂದರೆ ಒಂದು 3 ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ, ಪಾರ್ಟಿ ವೇರೂ ಮಾಡ್ಬೋದು. ಅಂದರೆ ಹೊರಗಡೆ ಯಾವ್ದಾರ ಫಂಕ್ಷನ್ಸ್ ಇದ್ರೂ ನೀವು ವೇರ್ ಮಾಡಿ ಹೋಗ್ಬೋದು. ತುಂಬಾ ಚೆನ್ನಾಗಿರುವಂತಹ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ.
ಸೊ ಎಲ್ಲ ನೋಡಿ ಒಂದು ಸ್ವಲ್ಪ ಸ್ಟೋನಲ್ಲೂ ಬರುತ್ತೆ ಮತ್ತು ನಕ್ಷಿ ಪ್ಯಾಟ್ರನ್ನಲ್ಲೂ ಇದೆ, ಅಂದರೆ ಸ್ಟಡ್ ಇಯರಿಂಗ್ದು ಇದೆ ಮತ್ತು ಹ್ಯಾಂಗಿಂಗ್ಸ್ ಥರನೂ ಬರುತ್ತೆ. ಇದೆಲ್ಲ ನೋಡಿ ಒಂಥರ ಸ್ಟೋನಲ್ಲಿ ಬಂದಿರೋದು ಜಸ್ಟ್ 3.5 ಗ್ರಾಮಲ್ಲಿದೆ. ಮತ್ತು ಇದು ಚಾನ್ಬಾಲ್ ಈ ಥರ ಇದೆಯಲ್ಲ, ಈ ಥರದ್ದೆಲ್ಲ ಒಂದು 3.5 ಗ್ರಾಮು 4 ಗ್ರಾಮಲ್ಲಿ ಸಿಗುತ್ತೆ. ಸೊ ಅದು ನೋಡಿ ಮಧ್ಯ ಎಮಿರಾಲ್ಡ್ ನಾನೇನು ತೋರಿಸ್ತಾ ಇದ್ದೀನಿ, 3 ಗ್ರಾಮು 420 ಮಿಲಿ, ಅಂದರೆ ಆಲ್ಮೋಸ್ಟ್ 3.5 ಗ್ರಾಮ್ ಅಂತಲೇ ಅಂದ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಓಲೆ ನೋಡಿ 5 ಗ್ರಾಮಲ್ಲಿ ಬರುತ್ತೆ. ಸೊ ಏನು ಅಂದರೆ ಬಾಂಬೆ ಡಿಸೈನಿಂಗಲ್ಲೂ ಇದೆ ಮತ್ತು ಫ್ಯಾನ್ಸಿದು ಇದೆ ಮತ್ತು ಸ್ಟಡ್ ಇಯರಿಂಗು ಇದೆ. ಸೊ 3 ಥರನೂ ಕಂಬೈಂಡ್ ಆಗಿದೆ. ಸೊ ಎಲ್ಲ ಥರದ್ದು ನೀವು ಅಂದರೆ 3 ಗ್ರಾಮಿಂದನೇ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ 3 ಗ್ರಾಮ್ಸಿಂದನೇ ಬರೋದಿದ್ದು. ಸೊ ಇವತ್ತಿನ ಗೋಲ್ಡ್ ಪ್ರೈಸ್ 10,500 ರೀಚ್ ಆಗಿದೆ ಫ್ರೆಂಡ್ಸ್. ಸೊ ಎಲ್ಲನೂ ನೋಡಿ ಒಂಥರ ಚೆನ್ನಾಗಿದೆ, ಅಂದರೆ ಜಾಸ್ತಿ ಪ್ಲೇನಲ್ಲಿ ಬಂದು ಮಧ್ಯೆ ಒಂದು ಸ್ಟೋನ್ ಇದ್ದರೆ ಏನೋ ಒಂಥರ ಲುಕ್ಕಾಗಿ ಕಾಣಿಸುತ್ತೆ. ಸೊ ಏನು ಅಂದರೆ ರೂಬಿದು ಇದೆ ಮತ್ತು ಎಮಿರಾಲ್ಡ್ದು ಇದೆ. ಸೊ ಎಲ್ಲನೂ ಬೇರೆ ಬೇರೆ ಥರ ಇದೆ. ಡಿಸೈನ್ ನೋಡಿ ತುಂಬ ಚೆನ್ನಾಗಿದೆ. ಇದು ನೋಡಿ ಚಾನ್ಬಾಲಿ ತುಂಬ ಚೆನ್ನಾಗಿದೆ, 4 ಗ್ರಾಮ್ಸಲ್ಲಿದೆ. ಸೊ 4 ಗ್ರಾಮ್ಗೆ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ನೋಡಿ, ಅಂದರೆ ಲೈಟ್ ವೆಯ್ಟಲ್ಲಿ ಬರುತ್ತೆ ನಕ್ಷಿ ಪ್ಯಾಟ್ರನ್ನಲ್ಲಿ. ಸೊ ಒಂದೊಂದು ಥರ ಡಿಸೈನಲ್ಲಿದೆ. ಇವರ ಶಾಪಲ್ಲಿ ಫ್ರೆಂಡ್ಸ್ ಒಂದು 2 ಗ್ರಾಮ್ಸಲ್ಲೂ ದೊಡ್ಡದಾಗಿ ಕಾಣುವಂತಹ ಓಲೆಗಳು ಸಿಗುತ್ತೆ. ಅಂದರೆ ಡೈಲಿ ವೇರ್ಗೆ ನಿಮಗೆ ಹುಡುಕ್ತಾ ಇರ್ತೀರಲ್ಲ, ಸೊ ಆ ಥರದ್ದು ಇವ್ರ ಶಾಪಲ್ಲಿ ಸಿಗುತ್ತೆ. ಓಲೆಗಳಂತೂ ತುಂಬ ಯೂಜ್ ಕಲೆಕ್ಷನ್ನೇ ಇದೆ ಅಂತಲೇ ಅನ್ಬೋದು. ಸೊ ಯಾವುದು ಅಂದರೆ ಅದೇ ವಾಸವಿ ಜ್ಯುವೆಲರ್ಸ್ದು. ಸೊ ನಾನು ಇಲ್ಲೇ ಅದೇ ಹೇಳಿದ್ನಲ್ಲ, ನೆಕ್ಲೆಸ್ ಇಲ್ಲೇ ತೊಗೊಂಡಿರೋದು. ಚೆನ್ನಾಗಿರುತ್ತೆ ಇವ್ರ ಶಾಪಲ್ಲಿ. ಎಲ್ಲ 916 ಹಾಲ್ಮಾರ್ಕ್ ಸೀಲ್ ಇರುತ್ತೆ ಅವ್ರ ಹತ್ರ, ಓಕೆನಾ. ಅವರೊಂದು ಫೋಟೋದು ಇದನ್ನು ಕೊಡ್ತಾರೆ, ಫೋಟೋ ಕಾಪಿ ಮಾಡಿಕೊಡ್ತಾರಲ್ಲ ಈಗೆಲ್ಲ, ಅಂದರೆ ಗ್ಯಾರಂಟಿ ಇದು ಬರುತ್ತಲ್ಲ ಆ ಥರದ್ದು ಮಾಡಿಕೊಡ್ತಾರೆ ಅವರು. ನೀವೊಂದು ಒಡವೆ ಪರ್ಚೇಸ್ ಮಾಡಿದ್ರೆ ಸೊ ಆ ಥರ ಮಾಡಿ ಕೊಡ್ತಾರೆ. ಸೊ ಅದು ಗ್ಯಾರಂಟಿ ಇರುತ್ತೆ ನಿಮಗೆ, ಹಾಲ್ಮಾರ್ಕ್ದು ಸರ್ಟಿಫಿಕೇಟ್ ಅಂತಾರಲ್ಲ ಆ ಥರ. ಸೊ ಇದು ನೋಡಿ 4 ಗ್ರಾಮಲ್ಲಿ ಎಷ್ಟು ಚೆನ್ನಾಗಿದೆ ಸ್ಟಡ್ ಇಯರಿಂಗು. ಸೊ ಎಲ್ಲ ಬೇರೆ ಬೇರೆ ಥರ ಇದೆ. ನಿಮ್ಗೆ ಇಷ್ಟ ಆದರೆ ಸ್ಕ್ರೀನ್ಶಾಟು ತೊಗೊಂಡು ನಿಮ್ಗೆ ಗೊತ್ತಿರೋ ಆಚಾರ್ಯ ಹತ್ರ ಮಾಡಿಸ್ಕೋಬೋದು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ನೋಡಿ ತೋರಿಸ್ತಾ ಇದ್ದೀನಿ ಎಲ್ಲ ತುಂಬಾ ಚೆನ್ನಾಗಿರುವಂತಹ ಫ್ಯಾನ್ಸಿ ಮಾಡೆಲ್ದೇ ಇವತ್ತು ತೋರಿಸಿರೋದು ನಾನು. ಸೊ ಅದು ನೋಡಿ ಒಂದು ವೈಟ್ ಕಲರ್ ಬಂದು ಮಧ್ಯದಲ್ಲಿ ಒಂಥರ ಎಮಿರಾಲ್ಡ್ ಇದೆ, ರೂಬಿದೆ ಇದೆಯಲ್ಲ, ಅದು ತುಂಬ ಫ್ಯಾನ್ಸಿಯಾಗಿ ಕಾಣುತ್ತೆ, ದೊಡ್ಡದಾಗೂ ಕಾಣಿಸುತ್ತೆ ವೇರ್ ಮಾಡಿದಾಗ. ಸೊ ನೀವು ಗೌನ್ಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಸ್ಯಾರಿಗೂ ಚೆನ್ನಾಗಿರುತ್ತೆ, ಚೂಡಿದಾರ್ಗೂ ಚೆನ್ನಾಗಿರುತ್ತೆ, ಪ್ಲಸ್ ನೀವು ಗೌನ್ಸ್ ಹಾಕೊಂಡ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ